ಹಲೋ ಹಾಯ್ ಸ್ನೇಹಿತರೆ. ನಾನು ಇದಕ್ಕೂ ಮೊದಲೇ ಒಂದು 6ರಿಂದ 7 ವೀಡಿಯೋಗಳನ್ನು ಮಾಡಿದ್ದೀನಿ. ನನ್ನದೇ ತೋಟದ್ದು ಜಾಕ್ ಫ್ರೂಟ್ ಹಲಸಿನ ತೋಟದ್ದು ಎಲ್ಲ ಗಿಡಗಳಲ್ಲೂ ಕಾಯಿ ಬಂದಿತ್ತು ಅನ್ನೋದನ್ನು ಕೂಡ ತೋರಿಸಿದ್ದೆ. ಹಾಗೆ ಗಿಡಗಳ ಬೆಳವಣಿಗೆಯನ್ನು ಕೂಡ ತೋರಿಸಿದ್ದೀನಿ. ಇವತ್ತು ಈ ಗಿಡಗಳಿಗೆ ನೋಡಿ, ಈ ಗಿಡಗಳಿಗೆ ವಯಸ್ಸು ಬಂದು 14 ತಿಂಗಳು ರನ್ನಿಂಗು, 14ನೇ ತಿಂಗಳು ರನ್ನಿಂಗಲ್ಲಿರುವಂಥ ಗಿಡಗಳು. ಎಲ್ಲ ಗಿಡಗಳು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆಯೇ ಈ ಗಿಡಗಳಲ್ಲಿ ಕೂಡ ಬಂದಿರೋ ಕಾಯಿಗಳನ್ನು ತೋರಿಸಿದ್ದೆ. ನಾನು ಕಾಯಿಗಳನ್ನು ಕಟ್ ಮಾಡಿ ಹಾಕಿರೋಂಥ ಕಾಯಿಗಳನ್ನು ತೋರಿಸಿದ್ದೆ. ಆಮೇಲೆ ಮರಿ ಬಂದಿರೋಂಥ ಕಾಯಿಗಳನ್ನು ಕೂಡ ಕಟ್ ಮಾಡಿ ನಾನು ಗಿಡದ 2 ವರ್ಷದವರೆಗೂ ಕಾಯಿ ಬಿಡಬಾರ್ದು ಅಂತ ಕಟ್ ಮಾಡಿ ಹಾಕಿ ಕೂಡ ಕಾಯಿಯನ್ನು ತೋರಿಸಿದ್ದೆ. ಹಾಗೆಯೇ ನನ್ನ ಬಹುದಿನದ ಒಂದು ಕನಸು ಮತ್ತು ಒಂದು ಆಸೆ ಇತ್ತು. ಒಂದು 3 ಕಾಯಿಯನ್ನು ಹಣ್ಣಿಗೋಸ್ಕರ ಬಿಟ್ಟಿದ್ದೆ. ದೊಡ್ಡ ದೊಡ್ಡ ಗಿಡಗಳಲ್ಲಿ ನೋಡಿ ಸೆಲೆಕ್ಷನ್ ಮಾಡಿ 3 ಗಿಡದಲ್ಲಿ 3 ಕಾಯಿನ ಹಣ್ಣಿಗಂತ ಬಿಟ್ಟಿದ್ದೆ. ಅದರಲ್ಲಿ ಯಾವಾಗ ಹಣ್ಣಾಗುತ್ತೆ ಅನ್ನೋದೊಂದೇ ನನ್ನ ಕನಸು. ಯಾಕಂದರೆ ಪಲ್ಯ ತಿಂದಿದ್ದೆ, ಕಾಯಿನ ಬಿಟ್ಕೊಂಡ್ಬಿಟ್ಟು ಅದರಲ್ಲಿ ಬಿಟ್ಟಂಥ ಪಲ್ಯಗಳನ್ನು ಮಾಡ್ಕೊಂಡು ತಿಂದಿದ್ವಿ. ಹಲಸಿನಕಾಯಿ ಪಲ್ಯಗಳನ್ನು ತಿಂದಿದ್ದೀವಿ. ಹಾಗೆ ಹಣ್ಣು ತಿನ್ನಬೇಕು, ಹಣ್ಣು ಹೆಂಗಿರುತ್ತೆ ಅನ್ನೋದು ನೋಡ್ಬೇಕು ಅನ್ನೋದು ನನ್ನ ಭಾಳ ದಿನ ಕನಸಾಗಿತ್ತು. ನಾನು ನಿನ್ನೆ ತೋಟಕ್ಕೆ ಬರಲಿಲ್ಲ, ಮಿಸ್ಸಾಗಿ. ನಾನು ಮನೆಯಲ್ಲಿ ಸ್ವಲ್ಪ ವರ್ಕ್ ಹೆವಿ ಆಯಿತು ಅಂದ್ಬಿಟ್ಟು ತೋಟಕ್ಕೆ ನಿನ್ನೆ ಬರಲಿಕ್ಕಾಗಿಲ್ಲ. ಇವತ್ತು ಬಂದಿದ್ದೀನಿ. ಇವತ್ತು ತೋಟಕ್ಕೆ ಬಂದಾಗ ಒಂದು 3 ಕಾಯಲ್ಲಿ 1 ಕಾಯಿ ಹಣ್ಣಾಗ್ಬಿಟ್ಟಿದೆ. ಆ ಹಣ್ಣಾಗಿರೋವಂಥ ಕಾಯಿನ ಯಾವುದೋ ಒಂದು ಪ್ರಾಣಿ ಸ್ವಲ್ಪ ತಿಂದ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ. ನಾನೇನು ಅಂದ್ಕೊಂಡಿದ್ದೆ, ಆ ಕಾಯಿನ ಹಣ್ಣನ್ನು ವೀಡಿಯೋ ಮಾಡಿ ಹಣ್ಣು ಹೇಗಿರುತ್ತೆ ಅನ್ನೋದನ್ನ ಎಲ್ಲ ಸ್ನೇಹಿತರಿಗೂ ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ಹಣ್ಣಿದೆ, ಆ ಹಣ್ಣು ಇಡಿಯಾಗಿಲ್ಲ, ಸ್ವಲ್ಪ ಯಾವುದೋ ಒಂದು ಪ್ರಾಣಿ ತಿಂದ್ಬಿಟ್ಟಿದೆ. ಅದನ್ನ ತೋರಿಸ್ತೀನಿ ನೋಡಿ. ಒಂದು 7 kg ಇದೆ ಈ ಕಾಯಿ. ಒಂದು 7 kg ಇದೆ ಕಾಯು, ಹಣ್ಣಾಗಿದೆ. ಹಣ್ಣಿನ ತೋಳೆ ಕೂಡ ತುಂಬ ಚಂದವಾಗಿದೆ, ತುಂಬ ದೊಡ್ಡದಾಗಿದೆ ಸೋಳೆಗಳು. ಫುಲ್ಲು ಯಾವುದೇ ಸೋಳೆ ಏನಿಲ್ಲ. ಈ ಮರ ಕಾಯಿ ಬಚ್ಕ ಬರುತ್ತಲ್ಲ, ಆ ಥರ ಏನಿಲ್ಲ. ತೋಳೆಗಳು ತುಂಬ ಚಂದವಾಗಿದೆ. ಕಾಯಿ ಆಯಿತು, ಹಣ್ಣು ಆಯಿತು. ಇನ್ನು ಮುಂದೆ ಏನಪ್ಪ ಅಂದರೆ ನೋಡ್ತಾ ಇರೋದು ಏನಪ್ಪ ಅಂತಂದರೆ, ನನ್ನ ಕಾಯಿನ ವಾಪಸ್ ನಾನು ಎದುರು ನೋಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ, ಅಂದರೆ ಇನ್ನೊಂದು 6-7 ತಿಂಗಳಲ್ಲಿ ನನ್ನ ಗಿಡಕ್ಕೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ಎಲ್ಲ ಗಿಡದಲ್ಲೂ ಬಂದಿರೋಂಥ ಅಷ್ಟು ಕಾಯಿನೂ ಕೂಡ ಬಿಡ್ತಾಯಿದ್ದೀನಿ. ಯಾವುದೇ ಸ್ನೇಹಿತರಾಗಿರ್ಬೋದು, ಇಂಟ್ರೆಸ್ಟ್ ಇರೋವಂಥವ್ರು, ಹಲಸಿನ ಬೆಳೆ ಅನ್ನೋದು, ಕೆಲವರಿಗೆ ಹಲಸಿನ ಬೆಳೆ ಅಂತ ಅಂದಾಗ ನಗಾಡ್ತಾರೆ. ನಾನು ತುಂಬ ಜನರಿಗೆ ಮಾಹಿತಿ ಕೊಟ್ಟಾಗ ಫಸ್ಟು ನಾವು ಹೋಗಿ ಹಲಸು ಹಾಕಿ ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡಿದ್ದು ತುಂಬ ಜನ ಇದ್ದಾರೆ. ಆದರೂ ಪರವಾಗಿಲ್ಲ, ನೆಗ್ಲೆಕ್ಟ್ ಮಾಡಿದವ್ರಿಗೂ ಎಲ್ರಿಗೂ ಒಂದಿನ ಉತ್ತರ ಕೊಡೋ ಟೈಮ್ ಬರುತ್ತೆ. ಆದರೆ ಹಲಸಿನ ಬೆಳೆ ಒಳಗೆ ಇರೋ ಲಾಭ, ಹಲಸಿನ ಬೆಳೆಗೆ ನಾವು ಮಾಡೋವಂಥ ಖರ್ಚು ನಾವು ಬೇರೆ ಬೆಳೆಗೆ ಟ್ಯಾಲಿ ಮಾಡಿದಾಗ, ಈಗ ಅಡಿಕೆ ತೋಟಕ್ಕೆ ಮತ್ತೊಂದಕ್ಕೆ ನಾವು ಟ್ಯಾಲಿ ಮಾಡಿದಾಗ ಇಲ್ಲಿ ಇನ್ವೆಸ್ಟ್ಮೆಂಟೇ 0% ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ನಾವಿಲ್ಲಿ ಗಿಡ ತರಬೇಕಾದ್ರೆ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ. ಆದರೆ ಅಡಿಕೆ ಗಿಡ ನೆಟ್ಟ ಮೇಲೆ ನೆಟ್ಟಲ್ಲಿಂದ ಗಿಡ ಸಾಯೋವರೆಗೂ, ನಾವು ಸಾಯೋವರೆಗೂ ಕೆಲಸ ಮಾಡಬೇಕು. ಅದು ನಮ್ಮ ಸ್ನೇಹಿತರಿಗೆ, ಇನ್ನೂ ಸಾಕಷ್ಟು ಜನರಿಗೆ ಇನ್ನೂ ಅದ್ರ ಬಗ್ಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಇರಲಿ, ಇದಕ್ಕಿರೋ ವ್ಯಾಲ್ಯೂ ಇದಕ್ಕಿದ್ದೇ ಇದೆ. ಆಸಕ್ತಿ ಇರೋ ರೈತರು ಯಾರೇ ಆಗಿರ್ಬೋದು, ನಾನು ನಂಬರ್ ಕೊಡ್ತೀನಿ, 8618306834. ನಿಮಗೆ ಬೇಕಾಗಿರೋವಂಥ ಹಲಸಿನ ಗಿಡಗಳನ್ನು ತರಿಸ್ಕೊಡೋವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಉತ್ತಮ ತಳಿ ಗಿಡಗಳನ್ನು ತರಿಸ್ಕೊಡ್ತೀವಿ. ವಾಪಸ್ ಖರೀದಿ ಕೂಡ ಮಾಡೋವಂಥದ್ದನ್ನ ನಿಮಗೆ ಬೈಬ್ಯಾಕ್ ಅಗ್ರಿಮೆಂಟಲ್ಲಿ ನಮ್ಮ ಕಂಪ್ನಿ ನಿಮ್ಮ ಕಾಯಿನ ವಾಪಸ್ ಖರೀದಿ ಮಾಡುತ್ತೆ. 30 ವರ್ಷ ಖರೀದಿ ಮಾಡುತ್ತೆ. 30 ರೂಪಾಯಿ kgಗೆ ಖರೀದಿ ಮಾಡುತ್ತೆ. ತುಂಬ ಚಂದವಾಗಿದೆ. ಆಸಕ್ತಿ ಇರೋ ರೈತರು ಯಾರೇ ಇರ್ಬೋದು, ಈ ಬೆಳೆನ ಮಾಡಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.